ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಂಕರ್ ಜಾನ್ವಿ ಕ್ಯಾರೆಕ್ಟರ್ ಬಗ್ಗೆ ಮಾಜಿ ಗಂಡ ಕಾರ್ತಿಕ್ ಸ್ಫೋಟಕ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ನನ್ ಜೊತೆ ಇರುವಾಗ್ಲೇ ನನ್ ಗಂಡ ಕಾರ್ತಿಕ್ ಬೇರೆ ಮದುವೆ ಮಾಡ್ಕೊಂಡಿದ್ರು. ಅವರಿಗೆ ಮಗು ಕೂಡ ಇತ್ತು. ಅದನ್ನ ಸಹಿಸೋಕಾಗ್ಲಿಲ್ಲ. ಈ ಕಾರಣದಿಂದಾಗ್ಲೇ ಡಿವೋರ್ಸ್ ಅನ್ನ ತೆಗೆದುಕೊಂಡೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ನಟಿ ಜಾನ್ವಿ ಹೇಳ್ಕೊಂಡಿದ್ರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಜಾನು ಮಾತು ಕೇಳಿದವರೆಲ್ಲರೂ ಕೂಡ ಅಯ್ಯೋ ಪಾಪ ಅಂತ ಹೇಳಿದ್ರು. ಆದ್ರೆ ಈ ಬಗ್ಗೆ ಇದೇ ಮೊದಲ ಬಾರಿಗೆ ಜಾನು ಮಾಜಿ ಪತಿ ಕಾರ್ತಿಕ್ ಮಾತನಾಡಿದ್ದಾರೆ. ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಅದೇನು ಅನ್ನೋದನ್ನ ಈಗ ನೋಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಿರೂಪಕಿ ಜಾನ್ವಿ ತಮ್ಮ ಡಿವೋರ್ಸ್ ಬಗ್ಗೆ ಮಾತನಾಡಿದ್ರು. ಚರ್ಚೆಯಲ್ಲಿ ಅವರ ಮಾಜಿ ಪತಿ ಕಾರ್ತಿಕ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಕಾರ್ತಿಕ್ ಪ್ರತ್ಯಾರೋಪವನ್ನ ಮಾಡಿದ್ದಾರೆ. ಗಂಡನನ್ನ ಬಿಟ್ಟು ಪರಪುರುಷನ ಜೊತೆಗೆ ಹೆಂಡತಿ ಕಮ್ಯುನಿಕೇಶನ್ ಮಾಡ್ತಾ ಇದ್ರೆ ಯಾವ ಗಂಡ ಆದ್ರೆ ಸಹಿಸ್ಕೊಳ್ತಾನೆ ಹೇಳಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲದೆ ನಾನು ಕುಡಿದು ಕೈ ಮಾಡಿದ್ದು ಕೂಡ ಸತ್ಯ ಅಂತ ಹೇಳಿ ಕಾರ್ತಿಕ್ ಬಾಯ್ಬಿಟ್ಟಿದ್ದಾರೆ. ಗಂಡನನ್ನ ಬಿಟ್ಟು ಬೇರೆ ವ್ಯಕ್ತಿಯ ಜೊತೆಗೆ ನೀವು ಕಮ್ಯುನಿಕೇಶನ್ ಮಾಡ್ತಾ ಇದ್ದಾಗ ಯಾರು ಸಹಿಸ್ಕೊಳ್ತಾರೆ ಹೇಳಿ ಅಂತ ಹೇಳಿ ಡೀಟೇಲ್ಡ್ ಆಗಿ ಹೇಳೋಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಅವಳು ಎಷ್ಟು ಕೆಳಮಟ್ಟಕ್ಕೆ ಇಳಿದು ಮಾತನಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ರೀತಿ ಮಾಡುವುದಕ್ಕೆ ನನಗೆ ಇಷ್ಟವಿಲ್ಲ. ಅವಳೊಬ್ಳು ಹೆಣ್ಣು, ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಅವಳು ಏನೇನೋ ಸ್ಟೇಟ್ಮೆಂಟ್ ಕೊಡಬಾರ್ದು. ಆದ್ರೆ ಇದು ಸತ್ಯ ಅಲ್ಲ. ಅವಳು ಪರಪುರುಷನ ಜೊತೆಗೆ ಮಾತನಾಡ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಕೂರೋಕೆ ಆಗೋದಿಲ್ಲ. ಹೀಗಾಗಿ ಕುಡಿದು ಹೊಡೆದಿದ್ದೇನೆ ಅಂತ ಹೇಳಿ ಓಪನ್ ಆಗಿ ಜಾನು ಮಾಜಿ ಪತಿ ಕಾರ್ತಿಕ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಇನ್ನೂ ಮಾತನ್ನ ಮುಂದುವರಿಸಿದಂತಹ ಕಾರ್ತಿಕ್ ಬೇರೊಬ್ಬನ ಜೊತೆಗೆ ಗಂಟೆಗಟ್ಟಲೆ ಮಾತನಾಡುವುದು, ಅವರಿಗೆ ಪರ್ಸನಲ್ ಫೋಟೋ ಶೇರ್ ಮಾಡುವುದು ಯಾವ ಗಂಡ ಸಹಿಸ್ತಾನೆ ಹೇಳಿ? ಇದು ಯಾರು ಹೇಳಿರೋದಲ್ಲ, ನಾನು ನನ್ನ ಕಣ್ಣಾರೆ ನೋಡಿರುವುದು. ಇದನ್ನ ಹೇಗೆ ಸಹಿಸಿಕೊಳ್ಳಬೇಕು ಅಂತ ಹೇಳಿ ಜಾನ್ವಿ ವಿರುದ್ಧ ಮಾಜಿ ಪತಿ ಕಾರ್ತಿಕ್ ಕೇಳಿದ್ದಾರೆ. ಒಬ್ಬ ಮನುಷ್ಯನಿಗೆ ಇನ್ಕಮ್ ಇಲ್ಲ, 1.5 ಕೋಟಿ ರೂಪಾಯಿ ಸಾಲ ಇದೆ ಅಂದ್ರೆ ಫ್ರಸ್ಟ್ರೇಷನ್ ಅನ್ನೋದು ಆಗೋದಿಲ್ವಾ? ಖಿನ್ನತೆ ಜಾರೋದಿಲ್ವಾ? ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದಾಗ ಅವನು ಏನು ಮಾಡ್ತಾನೆ? ಹೌದು, ಕುಡಿದು ಬಂದಿದ್ದೇನೆ, ಕುಡಿದು ಹೊಡೆದಿದ್ದು ಕೂಡ ನಿಜ. ಹೊಡೆಯೋದಕ್ಕೆ ಕಾರಣ ಇರಬೇಕು ಅಲ್ವಾ? ಗಂಡನನ್ನ ಬಿಟ್ಟು ಬೇರೆಯವರಿಗೆ ಪ್ರಿಯಾರಿಟಿಯನ್ನ ಕೊಟ್ಟಾಗ, ಇಂಪಾರ್ಟೆನ್ಸ್ ಕೊಟ್ಟಾಗ ಯಾರಿಗಾದ್ರೂ ಕೂಡ ಸೈಕಾಗುತ್ತೆ. ನನಗೂ ಇನ್ಕಮ್ ಚೆನ್ನಾಗಿದ್ದಾಗ ಅವಳು ನನ್ನ ಜೊತೆಗೆ ಚೆನ್ನಾಗಿದ್ಲು. ಆದ್ರೆ ನನಗೆ ಬಿಸ್ನೆಸ್ ಕೈ ಹಿಡ್ದಿಲ್ಲ, ಸಾಲಗಳು ಜಾಸ್ತಿ ಆಯ್ತು. ಆಗ ಅವಳು ಡೈವರ್ಟ್ ಆದ್ಲು ಅಂತ ಅನ್ಸುತ್ತೆ. ಹಿಂಗಂತ ಜಾನ್ವಿ ಬಗ್ಗೆ ಮಾಜಿ ಪತಿ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ. ನಾನು ಫೈನಾನ್ಷಿಯಲ್ ವೀಕ್ ಆಗಿದ್ದೆ. 3ರಿಂದ 4 ಬಿಸ್ನೆಸ್ ಲಾಸ್ ಆಗಿತ್ತು. ನನ್ನದು ತಪ್ಪು ಇತ್ತು. ಇದಕ್ಕೆ ಅವಳ ಹತ್ತಿರ ಸಾರಿ ಕೂಡ ಕೇಳಿದ್ದೇನೆ. ನಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದ್ದೇನೆ. ಆದ್ರೆ ಅವಳು ಕ್ಷಮಿಸ್ಲಿಲ್ಲ. 3-4 ದಿನ ಮಗ ಮತ್ತು ಜಾನ್ವಿ ಮನೆಗೆ ಬಂದಿರ್ಲಿಲ್ಲ. ನೀನು ಇದ್ರೆ ಮನೆಗೆ ಬರಲ್ಲ, ನೀನು ಮನೆ ಬಿಟ್ಟು ಹೋಗು ಅಂದಿದ್ಲು. ಸರಿ ಅಂತ ಹೇಳಿ ಬಟ್ಟೆ ತೆಗೆದುಕೊಂಡು ಹೋಗಿದ್ದೆ. ಸರಿ ಹೋಗ್ಬಹುದು ಅಂತ 1.5 ವರ್ಷ ನಾನು ಕಾದೆ. ಮಗ ಇದ್ದಾನೆ, ಕಾಂಪ್ರಮೈಸ್ ಆಗಿ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಅದಕ್ಕೂ ಅವಳು ಕೇರ್ ಮಾಡ್ಲಿಲ್ಲ. ಅವಳಿಗೆ ಬರೀ ಅಪಾರ್ಟ್ಮೆಂಟ್ ಬೇಕು ಅನ್ನುವಂತಹ ಮಹದಾಸೆ ಇತ್ತು ಅಷ್ಟೇ. ಕಡೆಗೆ ಅಪಾರ್ಟ್ಮೆಂಟ್ ಅವಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದೆ. ಆಮೇಲೆ ನಾನು ಡಿವೋರ್ಸ್ ಪಡೆದುಕೊಂಡೆವು ಅಂತ ಹೇಳಿ ಕಾರ್ತಿಕ್ ನೋವನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಹೇಳಿದ್ದು ಅವರ ವರ್ಷನ್. ಈಗ ಕಾರ್ತಿಕ್ ಹೇಳ್ತಾ ಇರೋದು ಅವರ ವರ್ಷನ್. ಕಾರ್ತಿಕ್ 2ನೇ ಪತ್ನಿ ಕೂಡ ಮಾತನಾಡಿದ್ದಾರೆ. ಏನೋ ಅದು ಕೂಡ 2ನೇ ಪತ್ನಿಯ ವರ್ಷನ್. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ನಾವು ನಿರ್ಧಾರ ಮಾಡೋಕೆ ಆಗೋದಿಲ್ಲ. ಮೇಲೊಬ್ಬ ಇದ್ದಾನ್ ನೋಡಿ, ಅವನೇ ಎಲ್ಲವನ್ನ ನೋಡ್ಕೊಳ್ತಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.